ಪಶ್ಚೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದೃಪದಪುತ್ರೇಣ ತವ ಶಿಷ್ಯೇಣ ಧೀಮತ. ಗುರುದ್ರೋಣರ ಬಳಿ ಬಂದ ದುರ್ಯೋಧನ, ಗುರುದೇವ, ನಿಮ್ಮ ಬುದ್ಧಿವಂತ ಶಿಷ್ಯನಾದ ದೃಪದನ ಮಗನಿಂದ ರಚಿಸಲ್ಪಟ್ಟ ಪಾಂಡವರ ಈ ಬೃಹತ್ ಸೈನ್ಯದ ವ್ಯೂಹವನ್ನು ನೋಡಿ ಅಂತ ಹೇಳ್ತಿದ್ದಾನೆ. ಮೇಲ್ನೋಟಕ್ಕೆ ಇದು ಕೇವಲ ಎದುರಾಳಿಯ ಸೈನ್ಯದ ವರ್ಣನೆಯಂತೆ ಕಂಡರೂ ಇದರ ಹಿಂದೆ ದುರ್ಯೋಧನನ ಒಳಗಿರುವ ಭಯ, ಕುಹಕ, ಅಸೂಯೆ, ಎಲ್ಲಿ ದ್ರೋಣಾಚಾರ್ಯರು ತಮ್ಮ ಪ್ರೀತಿಯ ಪಾಂಡವರ ಮೇಲೆ ಮೃದು ಧೋರಣೆ ತೋರಿಬಿಡ್ತಾರೋ ಎಂಬ ರಾಜತಾಂತ್ರಿಕ ಭಾವನೆ ಎದ್ದು ಕಾಣುತ್ತದೆ. ತನ್ನದೇ ತಪ್ಪುಗಳಿಂದ ಸೃಷ್ಟಿಯಾದ ಈ ಯುದ್ಧಕ್ಕೆ ದುರ್ಯೋಧನ ಪರೋಕ್ಷವಾಗಿ ದ್ರೋಣಾಚಾರ್ಯರನ್ನೇ ಹೊಣೆ ಮಾಡುವಂತೆ ಇಲ್ಲಿ ಚುಚ್ಚು ಮಾತಾಡ್ತಾ ಇದ್ದಾನೆ. ಮಹಾಭಾರತದಲ್ಲಿ ಉಲ್ಲೇಖಿಸಿರುವ ಹಾಗೆ ದೃಪದನ ಮಗ ದೃಷ್ಟದ್ಯುಮ್ನನ ಜನನ ದ್ರೋಣಾಚಾರ್ಯರನ್ನು ಕೊಲ್ಲಬೇಕು ಅಂತಲೇ ಆಗಿರತ್ತೆ. ದ್ರೋಣಾಚಾರ್ಯರ ಗುರುಧರ್ಮ, ಶಿಷ್ಯ ವಾತ್ಸಲ್ಯ, ಕರ್ತವ್ಯ ನಿಷ್ಠೆ ಎಂತಹುದು ಅಂದರೆ ದೃಷ್ಟದ್ಯುಮ್ನ ತನ್ನನ್ನು ಕೊಲ್ಲಲೆಂದೇ ಹುಟ್ಟಿದವನು ಎಂದು ತಿಳಿದಿದ್ದರೂ ಒಬ್ಬ ಗುರುವಾಗಿ ಅವನಿಗೆ ಸಕಲ ಶಸ್ತ್ರವಿದ್ಯೆಯನ್ನೂ ಧಾರೆ ಎರೆದಿರ್ತಾರೆ. ದುರ್ಯೋಧನ ಅದೇ ದೃಷ್ಟದ್ಯುಮ್ನನ ಹೆಸರನ್ನು ಎತ್ತಿ ಚುಚ್ಚು ಮಾತಿನಿಂದ ದ್ರೋಣಾಚಾರ್ಯರ ಮನಸ್ಸನ್ನು ನೋಯಿಸಿ ಅವರೇ ಇದಕ್ಕೆ ಹೊಣೆ ಎಂಬಂತೆ ಅವರಲ್ಲಿ ಅಪರಾಧ ಪ್ರಜ್ಞೆ ಮೂಡಿಸಿ ಯುದ್ಧಕ್ಕೆ ಕೆರಳಿಸಲು ಪ್ರಯತ್ನ ಪಡ್ತಿದ್ದಾನೆ. ಇದು ಕೇವಲ ದುರ್ಯೋಧನನ ಕಥೆಯಲ್ಲ, ನಮ್ಮೆಲ್ಲರ ಬದುಕಿನ ಕನ್ನಡಿ. ಇಂಗ್ಲಿಷ್ನಲ್ಲಿ ಇದಕ್ಕೆ ಮ್ಯಾನಿಪ್ಯುಲೇಷನ್, ಬ್ಲೇಮ್ ಗೇಮ್, ಗ್ಯಾಸ್ ಲೈಟಿಂಗ್, ಗಿಲ್ಟ್ ಟ್ರಿಪ್ಪಿಂಗ್ ಅಂತಲೂ ಕರೀತಾರೆ. ದುರ್ಯೋಧನನ ಥರ ಅಹಂಕಾರ ಮತ್ತು ಸ್ವಾರ್ಥದಲ್ಲಿ ಮುಳುಗಿದ ವ್ಯಕ್ತಿಗಳು ನಿಮ್ಮ ದುರ್ಬಲತೆಗಳು, ಸೂಕ್ಷ್ಮತೆಯನ್ನು ತಿಳಿದು ನಿಮ್ಮ ಸ್ವಂತ ವಿವೇಕ, ವಾಸ್ತವತೆ, ಆಯ್ಕೆಗಳು, ನಿರ್ಧಾರಗಳನ್ನು ನೀವೇ ಅನುಮಾನಿಸಲು ಪ್ರಾರಂಭಿಸುವ ರೀತಿಯಲ್ಲಿ ನಿಮ್ಮನ್ನೇ ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ತಮ್ಮ ತಪ್ಪುಗಳಿಂದ ಎದುರಾದ ಸಂಕಷ್ಟಗಳಿಗೆ ಬೇರೆಯವರನ್ನು ಹೊಣೆ ಮಾಡ್ತಾರೆ. ನಾವು ಸೋತಾಗ ಅಥವಾ ಸಂಕಷ್ಟದಲ್ಲಿದ್ದಾಗ ಪರಿಸ್ಥಿತಿಯನ್ನು ಅಥವಾ ಪಕ್ಕದವರನ್ನು ದೂರಿ ಬಿಡ್ತೇವೆ. ಬೇರೆಯವರಿಗೆ ಒಂದು ಬೆರಳನ್ನು ಬೊಟ್ಟು ಮಾಡಿ ತೋರಿಸಿದರೆ ಉಳಿದ ಬೆರಳುಗಳು ನಮ್ಮನ್ನೇ ಬೊಟ್ಟು ಮಾಡುತ್ತಿರುತ್ತವೆ ಅನ್ನೋದನ್ನ ಮರೆತು ಬಿಡ್ತೇವೆ. ಒಬ್ಬ ಜ್ಞಾನಿ ಮತ್ತು ವಿವೇಕಿಯಾದ ವ್ಯಕ್ತಿ ತನ್ನ ಜೀವನದ ಏಳು ಬೀಳುಗಳಿಗೆ ತಾನೇ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ತಾನೆ. ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಂಡು ಸರಿಯಾದ ಮಾರ್ಗದರ್ಶನ ಪಡೆದು ತಿದ್ದುಕೊಳ್ತಾನೆ ಹೊರತು ಬೇರೆಯವರ ಮೇಲೋ ಪರಿಸ್ಥಿತಿಯ ಮೇಲೋ ಗೂಬೆ ಕೂರಿಸೋಲ್ಲ. ಯಾವಾಗ ನಾವು ನಮ್ಮ ತಪ್ಪುಗಳಿಗೆ ಇತರರ ಮೇಲೆ ಗೂಬೆ ಕೂರಿಸುವುದನ್ನು ನಿಲ್ಲಿಸುತ್ತೇವೋ ಅಂದೇ ನಮ್ಮ ಬೆಳವಣಿಗೆ ಆರಂಭವಾಗುತ್ತೆ. ಬೇರೆ ಯಾರಾದರೂ ಅವರ ತಪ್ಪುಗಳಿಗೆ ನಿಮ್ಮನ್ನು ಹೊಣೆ ಮಾಡಿದ್ದಾರಾ? ಅಥವಾ ನಿಮ್ಮ ಜೀವನದಲ್ಲಿ ನೀವೇ ಯಾವ ವಿಷಯಕ್ಕಾದರೂ ಬೇರೆಯವರನ್ನು ಹೊಣೆ ಮಾಡಿದ್ದೀರಾ? ನೀವೇ ಯೋಚಿಸಿ ನೋಡಿ. ಹರೇ ಕೃಷ್ಣ.